ಇವಾಗ ಇಡೀ ಜಗತ್ತು ಯುದ್ಧ ಮಾಡೋದು ಬ್ಯುಸಿ ಆಗ್ಬಿಟ್ಟೈತೆ. ತುಂಬಾ ಕಡೆ ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ, ಇರೋಕ್ ಸೂರಿಲ್ಲ, ಜೀವ ಉಳಿದ್ರೆ ಸಾಕು ಅನ್ನೋ ತರದ ಪರಿಸ್ಥಿತಿ. ನಮ್ಮ ಪಕ್ಕದಲ್ಲಿರೋ ಪಾಕಿಸ್ತಾನ ನೋಡಿ, ಅಲ್ಲಿ ಎಮರ್ಜೆನ್ಸಿ ಅನೌನ್ಸ್ ಆಗ್ಬಿಟ್ಟೈತೆ. ಸ್ಕೂಲು ಕಾಲೇಜಿಗೆ ರಜಾ, ವರ್ಕ್ ಫ್ರಮ್ ಹೋಮು, ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ, ಜನ ಬಾಯ್ ಬಿಟ್ಕೊಂಡು ಸಾಯ್ತಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ನಾವುಗಳು ಉಗಾದಿ, ಹೋಳಿ, ರಂಜಾನ್ ಮಾಡ್ಕೊಂಡು IPL ಮ್ಯಾಚ್ಗಳು ನೋಡ್ಕೊಂಡು 5 ರಾಜ್ಯಗಳಲ್ಲಿ ಎಲೆಕ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀವಿ. ಅತ್ಲಾಗೆ ಜಗತ್ತೇ ಹೊತ್ಕೊಂಡು ಹುರಿತಿರ್ಬೇಕಾದ್ರೆ ಅದ್ರ ಬಿಸಿ ನಮಗೆ ತಗೋದಂಗಿರುತ್ತಾ ಹೇಳಿ. ಆದ್ರೂ ಅದ್ರ ಒತ್ತಡ ಕಮ್ಮಿ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಿದೆ. ಅದಕ್ಕೆ ನಮ್ದು ಸಹಕಾರ ಇರ್ಬೇಕಲ್ಲ. ಬರೀ ಮೋದಿ ಒಬ್ಬರ ಕೂತ್ಕೊಂಡು ಎಲ್ಲ ಮಾಡ್ಬೇಕು ಅಂದ್ರೆ ಹೆಂಗಾಗತ್ತೆ ಹೇಳಿ. ಅದಕ್ಕೆ ಮೊನ್ನೆ ನಮ್ಮ ಪ್ರಧಾನ ಮಂತ್ರಿಗಳು ನಮ್ಮ ಜನಗಳ ಹತ್ರ 8 ಮನವಿಗಳು ಮಾಡ್ಕೊಂಡ್ರು. ಎದ್ಬಿಟ್ವಿ ಎಲ್ಲ ಭಕ್ತರು ಸಗಣಿ ಗಂಡ್ಲ ಉಡ್ಕೊಂಡ್ ಬದುಕ್ತಾರೆ, ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಅಂತ ಜೀವಮಾನದಲ್ಲೇ ಒಂದು ಎಲೆಕ್ಷನ್ ಗೆದ್ದಿಲ್ದೇ ಇರೋ ಸೀನಿಯರ್ ಲೀಡರ್ ಒಬ್ಬರದು ಆಕ್ರೋಶ. ಪೆಟ್ರೋಲು ಡೀಸೆಲ್ ಕಮ್ಮಿ ಖರ್ಚು ಮಾಡಿ ಅಂತಾರಲ್ಲ ಮೋದಿ, ಅವ್ರ ಹಿಂದೆ ಮುಂದೆ ಓಡೋ ಕಾನ್ವಾಯ್ಗಳನ್ನ ಕಮ್ಮಿ ಮಾಡ್ರಿ, PM ಸೆಕ್ಯೂರಿಟಿಗೆ ಅಂತ ವರ್ಷಕ್ಕೆ 500 ಕೋಟಿ ಖರ್ಚು ಮಾಡ್ತಾರೆ, ಅದನ್ನ ಕಮ್ಮಿ ಮಾಡ್ರಿ ಅಂತ ಕಾಂಗ್ರೆಸ್ನವ್ರದ್ದು ಒಂದಿದೆ. ಕೆಲವ್ರು ಇರ್ತಾರೆ ನೋಡಿರ್ತೀರ ನೀವು, ಅವ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಒಂದು ನಾಯಿನೂ ಬಗಳಲ್ಲ, ಆದ್ರೂ ಬಿಲ್ಡಪ್ಗೆ ಅಂತ ಗನ್ಮ್ಯಾನ 4-5 ಗಾಡಿಗಳನ್ನ ಹಿಂದೆ ಮುಂದೆ ಹಾಕೊಂಡು ಓಡಾಡ್ತಾರೆ. ಆದ್ರೆ ಮೋದಿ ವಿಷಯ ಹಂಗಲ್ಲ ನೋಡಿ. ಜಗತ್ತಿನ ಲೀಡರ್ಗಳ ಪೈಕಿ ಅತಿ ಹೆಚ್ಚು ಥ್ರೆಟ್ ಇರೋರ ಲಿಸ್ಟಲ್ಲಿ ಟಾಪ್ ಅಲ್ಲಿ ಇದೆ ಮೋದಿ ಹೆಸರು. ಮೋದಿ ಸತ್ರೆ ಸಾಕು ಅಂತ ಹರಕೆ ಕಟ್ಕೊಂಡು ಕಾಯ್ತಿರೋರ ಸಂಖ್ಯೆ ಕಮ್ಮಿ ಇದೆಯಾ? ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ಆದ್ರೂ ಕೂಡ ಮೋದಿ ಇವಾಗ ಕಾನೂನು ವೆಹಿಕಲ್ಗಳ ಸಂಖ್ಯೆನ ಅರ್ಧಕ್ಕರ್ಧ ಇಳಿಸ್ಕೊಂಡ್ಬಿಟ್ಟವ್ರಂತೆ. ಅದೇನಾದ್ರು ಆಗಿರೋರಿ, ಯಾವುದೇ ಕಾರಣಕ್ಕೂ ಈ ಸೆಕ್ಯೂರಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದು ಮಾತ್ರ ಬೇಡವೇ ಬೇಡ. ಆಮೇಲೆ ನಮ್ಮ ಜನಕ್ಕೆ ಚಿನ್ನದ ಮೇಲೆ ವಿಪರೀತ ವ್ಯಾಮೋಹ. ಪ್ರತಿ ವರ್ಷ 1000 ಟನ್ ಚಿನ್ನನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋತೀವಿ ನಾವು. ಇವಾಗ ಇಂಪೋರ್ಟ್ ಅನ್ನೋದೇನೆ ದುಸ್ತರವಾದ ವಿಷಯ. ಇಂಪೋರ್ಟ್ ಅನ್ನೋದನ್ನ ಎಷ್ಟು ಕಮ್ಮಿ ಮಾಡ್ತೀವೋ ದೇಶಕ್ಕೆ ಅಷ್ಟು ಒಳ್ಳೇದು. ಅದಕ್ಕೆ ಒಂದಷ್ಟು ದಿನ ಚಿನ್ನ ಖರೀದಿ ಮಾಡ್ಬಿಡಿ ಅಂದ್ರೆ ಅದಕ್ಕೂ ಕೊಂಕು. ಇವರದ್ದೇ ಕಾಂಗ್ರೆಸ್ ಒಂದು ಟೈಮಲ್ಲಿ ದೇಶದ ಪರಿಸ್ಥಿತಿ ಕೆಟ್ಟೋಗ್ಬಿಡಿದೆ, ಮನೇಲಿರೋ ಚಿನ್ನ ತಂದು ದೇಶಕ್ಕೋಸ್ಕರ ದಾನ ಮಾಡಿ ಅಂತ ಕೇಳಿದ್ರು. ಪಾಕಿಸ್ತಾನ ಜೊತೆಗೆ ಯುದ್ಧದ ಟೈಮಲ್ಲಿ ಒಂದೊತ್ತು ಊಟ ಬಿಟ್ಬಿಡ್ರಿ ಅಂತ ಹೇಳಿದ್ರು. ರಾತ್ರಿ 8 ಗಂಟೆ ಮೇಲೆ ಪೆಟ್ರೋಲ್ ಬಂಕ್ನ ಕ್ಲೋಸ್ ಮಾಡ್ಬಿಡಿ ಅಂತಿದ್ರು. ಅವಾಗ ಜನ ದೇಶದ ಪರ, ಸರ್ಕಾರದ ಪರ ನಿಂತಿದ್ರು. ನಿಲ್ಲೇಬೇಕು, ಅದು ಪ್ರತಿಯೊಬ್ಬರ ಕರ್ತವ್ಯ. ಸರ್ಕಾರ ಯಾವ್ದಾದ್ರೂ ಇರಲಿ, ದೇಶ ಅಂತ ಬಂದ್ರೆ ದೇಶನೇ ಮೊದಲು. ವಿರೋಧ ಪಕ್ಷದಲ್ಲಿ ಇದೀವಿ ಅನ್ನೋ ಒಂದೇ ಕಾರಣಕ್ಕೆ ಪಾಕಿಸ್ತಾನ ಕೂಡ್ದವ್ರಂಗೆ ಆಡಬಾರ್ದಲ್ವಾ? ಮೋದಿ ಹೇಳೋದನ್ನೆಲ್ಲ ವಿರೋಧ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಹೆಂಗಾಗತ್ತೆ ಹೇಳಿ? ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ದು ಬೆಟ್ರು ಕಣ್ರಿ. ಇವಾಗ ಇಡೀ ಜಗತ್ತೇ ಇಂಥದ್ದೊಂದು ಪ್ರೆಷರಲ್ಲಿದೆ ಅಂದಾಗ ಅದ್ರ ಬಿಸಿ ನಮಗೂ ತಾಗುತ್ತೆ. ಅದಕ್ಕೆ ಕೂತ್ಕೊಂಡ್ಬಿಟ್ಟು ಮೋದಿನ ಬೈಕೊಂಡ್ರೆ ಹೆಂಗಾಗತ್ತೆ? ಇಂಥ ಟೈಮಲ್ಲಿ ನಾವು ದೇಶದ ಪರ ನಿಂತ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಬೇಕು. ಬರೀ ಫಾರಿನ್ ಟ್ರಿಪ್ ಮಾಡೋದಕ್ಕೆ ನಮ್ಮ ಜನ ಪ್ರತಿ ವರ್ಷ 1000 ಕೋಟಿ ಖರ್ಚು ಮಾಡ್ತಾರೆ. ಇವಾಗ ಒಂದಷ್ಟು ದಿನ ಅದನ್ನ ಮಾಡೋದು ಬೇಡ. ನಮ್ಮ ದುಡ್ಡು ನಮ್ಮ ದೇಶದಲ್ಲೇ ಖರ್ಚು ಮಾಡಿ ನಮ್ಮ ಎಕಾನಮಿಗೂ ಹೆಲ್ಪ್ ಆಗುತ್ತೆ. ಸ್ವದೇಶಿ ವಸ್ತುಗಳನ್ನೇ ಬಳಸೋಣ, ಇಂಟರ್ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ವಸ್ತುಗಳನ್ನ ಬಿಟ್ಬೋಣ. ಇದರಿಂದ ನಮ್ಮ ದೇಶದ ಜನರಿಗೆ ಲಾಭ. ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದಾಗ್ಲೇ ಅಲ್ವಾ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗೋದು. ಅದನ್ನು ಕಮ್ಮಿ ಮಾಡೋದೇ ಮುಗಿದೋಯ್ತಪ್ಪ. ನಮ್ಮ ದೇಶನೂ ಉದ್ಧಾರ ಮಾಡ್ದಂಗಾಗುತ್ತೆ, ದೇಶ ಸೇವೆನೂ ಆದಂಗೆ ಆಗುತ್ತೆ. ಒಟ್ಟಿನಲ್ಲಿ ಗಾಂಧಿ ತರ ಬದುಕ್ಬಿಟ್ರೆ ಆಗೋಯ್ತು. ಸಿಂಪಲ್ ಜೀವನ, ಕಮ್ಮಿ ಖರ್ಚು, ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀವಿ ಅನ್ನೋರಿಗೆ ಇಷ್ಟು ಮಾಡೋಕ್ಕಾಗಲ್ವ ಹೇಳಿ?